ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ಮಿಥುನ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಮಿಥುನ ರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಮತ್ತು ಯಾವ ಒಂದು ವಿಚಾರದಲ್ಲಿ ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಮತ್ತು ಪರಿಹಾರವಾಗಿ ಯಾವ ಒಂದು ದೇವರನ್ನ ಆರಾಧನೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗ್ರಹಗಳ ಬದಲಾವಣೆಗಳು ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ನೋಡಿ, 7/7/2024 ಶುಕ್ರ ಗ್ರಹರು ಕರ್ಕಾಟಕ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು ಮಿಥುನ ರಾಶಿಯಿಂದ. ಇನ್ನು 12ನೇ ತಾರೀಕು ಕುಜಗ್ರಹರು ಮೇಷ ರಾಶಿಯಿಂದ ವೃಷಭ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. 16ನೇ ತಾರೀಕು ರವಿಗ್ರಹರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗ್ತಕ್ಕಂಥ ಒಂದು ಸುಸಂದರ್ಭ. ಇನ್ನು 19ನೇ ತಾರೀಕು ಬುಧ ಗ್ರಹರು ಸಿಂಹ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಪುನಃ 31/7/2024 ಶುಕ್ರ ಗ್ರಹರು ಸಿಂಹ ರಾಶಿಗೆ ಆಗಮನ ಆಗುವಂತಹ ಒಂದು ವಿಶೇಷತೆ ಮತ್ತು ಬದಲಾವಣೆಗಳು ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ನೋಡಿ, 1ನೇ ಮನೆ 2ನೇ ಮನೆಯಲ್ಲಿ ರವಿ, ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಸಂಪೂರ್ಣವಾಗಿ 15 ದಿನಗಳ ಪೂರ್ವ 15 ದಿನಗಳ ನಂತರ ಅವರಿಗೆ ಈ ಒಂದು 3 ಗ್ರಹಗಳು 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಪ್ರಭಾವ ಇರತಕ್ಕಂಥದ್ದು. ಇನ್ನು 4ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ, 9ನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ, 10ನೇ ಮನೆಯಲ್ಲಿ ರಾಹು ಗ್ರಹರ ಒಂದು ಪ್ರಭಾವ, 11ನೇ ಮನೆಯಲ್ಲಿ ಕುಜ ಗ್ರಹರ ಒಂದು ಪ್ರಭಾವ, 12ನೇ ಮನೆಯಲ್ಲಿ ಗುರುಗ್ರಹರ ಒಂದು ಪ್ರಭಾವ ಮಿಥುನ ರಾಶಿಯವರಿಗೆ ಇರತಕ್ಕಂಥದ್ದು. ನೋಡಿ, ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಅವರಿಗೆ ಗೌರವ ಪ್ರಾಪ್ತಿಯಾಗುವಂತ ಒಂದು ಸಾಧ್ಯತೆಗಳು, ಸಾಮಾಜಿಕ ಮನ್ನಣೆ ಅವರಿಗೆ ದೊರೆಯುವಂಥದ್ದು, ಅವರ ಒಂದು ವೃತ್ತಿ ಕ್ಷೇತ್ರಗಳಲ್ಲಿ ಅನುಕೂಲ ಆಗುವಂತ ಒಂದು ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಕೀರ್ತಿ, ಯಶಸ್ಸು ಮತ್ತು ಹೊಗಳಿಕೆಯ ಮಾತುಗಳು ಅವರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳಿರುತ್ತೆ. ಕಾರಣ ಬುಧ ಮತ್ತು ರವಿಗ್ರಹರ ಒಂದು ಪ್ರಭಾವದಿಂದ. ಇನ್ನು ಕೌಟುಂಬಿಕವಾಗಿ ಶಾಂತಿ ಮತ್ತು ನೆಮ್ಮದಿ ದೊರೆಯುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಹಣಕಾಸಿನ ಒಂದು ವಿಚಾರಗಳಲ್ಲಿ ಬಹಳಷ್ಟು ಆದಾಯ ಪ್ರಾಪ್ತಿಯಾಗುವಂಥದ್ದು. ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂತಹ ಜಾತಕರಿಗೆ ಅತ್ಯಂತ ಲಾಭ ಪ್ರಾಪ್ತಿಯಾಗುವಂಥದ್ದು. ಇನ್ನು ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡುವಂಥವರು ಅವರ ಒಂದು ವಾಕ್ಚಾತುರ್ಯದಿಂದ ಅವರ ಒಂದು ವ್ಯಾಪಾರ ವ್ಯವಹಾರಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಲಾಭಗಳನ್ನು ತಂದುಕೊಡುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಇನ್ನು ಕ್ರಯ ಮತ್ತು ವಿಕ್ರಯ ವಿಚಾರಗಳು, ಅಂದ್ರೆ ಹೊಸದಾಗಿ ಏನಾದರೂ ಖರೀದಿ ಮಾಡಬೇಕು, ಆಸ್ತಿ ಮತ್ತು ನಿವೇಶನ ಅಥವಾ ಮನೆ ಆಗಿರಬಹುದು, ಈ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇರತಕ್ಕಂತಹ ಜಾತಕರಿಗೆ ಗೋಚಾರ ಸೂಚಿತವಾಗಿ ಲಾಭಗಳು ಬರುವಂತಹ ಒಂದು ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಆಭರಣಗಳ ಖರೀದಿ ಮತ್ತು ವಾಹನವನ್ನ ಖರೀದಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯವರಿಗೂ ಕೂಡ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನೋಡಿ, ರಕ್ತ ಸಂಬಂಧಿಗಳಿಂದ ಇವರಿಗೆ ಸಹಾಯ ಸಹಕಾರಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಜುಲೈ ತಿಂಗಳಲ್ಲಿ ಇರುತ್ತೆ. ಇನ್ನು ಪ್ರಾಪರ್ಟಿ ವಿಚಾರಗಳನ್ನ ರಾಜಿ ಮಾಡಬೇಕು, ರಾಜಿ ಮಾಡ್ಕೊಳ್ಬೇಕು, ನ್ಯಾಯಾಂಗ ವಿಚಾರಗಳಲ್ಲಿ ನಮಗೆ ಜಯಪ್ರಾಪ್ತಿ ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರತಕ್ಕಂಥವ್ರಿಗೆ ಒಳ್ಳೆಯ ಒಂದು ಸುಸಂದರ್ಭ. ಕಾರಣ 11ನೇ ಮನೆಯಲ್ಲಿ ಕುಜಗ್ರಹರ ಒಂದು ಸಂಯೋಗ ಇರೋದ್ರಿಂದ ಇವರಿಗೆ ವಿಶೇಷವಾಗಿ ರಾಜಿಯಾಗುವಂತಹ ಯೋಗಗಳು ಮತ್ತು ನ್ಯಾಯಾಂಗ ವಿಚಾರಗಳಲ್ಲಿ ಜಯಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿವಾಹ ಪ್ರಯತ್ನಗಳನ್ನ ಮಾಡ್ತಾ ಇರತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ರಕ್ತ ಸಂಬಂಧಿಗಳ ಒಂದು ಸಹಾಯ ಮತ್ತು ಸಹಕಾರದಿಂದ, ಸ್ನೇಹಿತರ ಒಂದು ಸಹಾಯ ಸಹಕಾರದಿಂದ ಅವರಿಗೆ ವಿವಾಹ ಸಂಬಂಧಗಳು ಬರ್ತಕ್ಕಂಥದ್ದು, ಶುಭ ಕಾರ್ಯಗಳಿಗೆ ಅನುಕೂಲ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಉದ್ಯೋಗದ ಒಂದು ವಿಚಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಾರಣ
ರಾಹುವಿನ ಒಂದು ಪ್ರಭಾವದಿಂದ ಇವರಿಗೆ ವಿನಾಕಾರಣ ಆರೋಪ ಮತ್ತು ಅಪನಿಂದನೆಗಳು ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ, ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನೋಡಿ, 12ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ ಇರೋದ್ರಿಂದ ಹಣಕಾಸಿನ ಒಂದು ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಖರ್ಚಾಗುವಂತಹ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದ್ರಿಂದ ಖರ್ಚನ್ನ ಇವರು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ನಿದ್ರಾಹೀನತೆ ಬರುವಂತಹ ಒಂದು ಸಾಧ್ಯತೆ ಇರುತ್ತೆ. ಆದ್ರಿಂದ ಇವರು ಮಲಗುವಂತಹ ಒಂದು ಸಂದರ್ಭದಲ್ಲಿ ಹನುಮಂತ ದೇವರ ಮತ್ತು ಕುಲದೇವತೆಯ ಒಂದು ಆರಾಧನೆ ಮಾಡಿ ನಿದ್ರೆಯನ್ನ ಮಾಡೋದ್ರಿಂದ ಇವರಿಗೆ ನಿದ್ರಾಹೀನತೆಯನ್ನ ತಪ್ಪಿಸ್ಕೊಳ್ಬಹುದಾಗಿರುತ್ತೆ. ಇನ್ನು ವಿಶೇಷವಾಗಿ ನೋಡಿ, ಸಹೋದರ ಮತ್ತು ಸಹೋದರಿಯರ ಒಂದು ವಿಚಾರದಲ್ಲಿ ಇವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಸಂತಾನದ ಒಂದು ವಿಚಾರಗಳಲ್ಲಿ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳನ್ನ ಕೊಂಡ್ಕೊಳ್ಬೇಕು ಅಂತ ಆಸೆಯನ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆಗಳು. ಇನ್ನು ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನೋಡಿ, ಯಾರೆಲ್ಲ ಪತ್ರಕರ್ತರು ಇರ್ತಾರೆ, ಮೀಡಿಯಾ ಫೀಲ್ಡ್ ಅವರು ಇರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಬಹಳಷ್ಟು ಲಾಭ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ವಿದ್ಯಾಭ್ಯಾಸದ ಒಂದು ವಿಚಾರದಲ್ಲಿ ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು, ಸುಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಇನ್ನು ಮಿಥುನ ರಾಶಿಯ ರೈತರಿಗೂ ಕೂಡ ಅವರು ಭೂಮಿಯ ಒಳಗಡೆ ಬೆಳೆದಿರ್ತಕ್ಕಂತಹ ಬೆಳೆಗಳಿಂದ ಅತ್ಯಂತ ಲಾಭಗಳನ್ನ ಪಡ್ಕೊಳ್ಳುವಂತ ಒಂದು ಸಾಧ್ಯತೆ ಜುಲೈ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮಿಥುನ ರಾಶಿಯವರ ಗೋಚಾರ ಸೂಚಿತ ಫಲಗಳಾಗಿರ್ತಕ್ಕಂಥದ್ದು. ಇನ್ನೂ ಹೆಚ್ಚಿನ ವಿಚಾರಗಳಲ್ಲಿ ಬಹಳಷ್ಟು ಮಿಥುನ ರಾಶಿಯವರಿಗೆ 75% ಭಾಗ ಅವರಿಗೆ ಶುಭ ಫಲಗಳಿರ್ತಕ್ಕಂಥದ್ದು. ಇನ್ನು ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಷ್ಟು ಕೂಡ ಮಿಥುನ ರಾಶಿಯವರ ಗೋಚಾರ ಸೂಚಿತ ಸಂಕ್ಷಿಪ್ತ ಫಲಗಳಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.